Hi children, very good morning. Welcome to today's EVS class. So children, in the last class we studied about futures of living beings, isn't it? And how it is different from living things and non-living things. So living thingsiಗೂ non-living thingsiಗೂ ಇರುವಂಥ ಡಿಫ್ರೆನ್ಸನ್ನು ನಾವು ಫ್ಯೂಚರ್ಸ್ ಆಫ್ ಲಿವಿಂಗ್ ಥಿಂಗ್ಸಲ್ಲಿ ನಾವು ಕಲ್ತ್ಕೊಂಡ್ವಿ ಅಲ್ವಾ ಮಕ್ಕಳೇ? So children, so today we are going to learn all about human beings. ಓಕೆನಾ ಮಕ್ಕಳೇ? ಸೊ ಹ್ಯೂಮನ್ ಬೀಯಿಂಗ್ಸ್ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ನಾವು ತಿಳ್ಕೊಳ್ಳೋಣವಾ? ಎಸ್, ಸಿ ಚಿಲ್ಡ್ರನ್, ಹ್ಯೂಮನ್ ಬೀಯಿಂಗ್ಸ್ ಬ್ರೀತ್ ಏರ್. ಸೊ ನಾವು ಎಲ್ಲರೂ ಕೂಡ ಉಸಿರಾಡ್ತೀವಿ ಅಲ್ವಾ? ಸೊ ವಿ ಆರ್ ಟೇಕಿಂಗ್ ಆಕ್ಸಿಜನ್. ಸೊ ಮಕ್ಕಳೇ, ನಾವು ಆಕ್ಸಿಜನ್ ತಗೊಳ್ತೀವಿ ಅಲ್ವಾ? ಸೊ ದಟ್ ಈಸ್ ಏರ್. ಸೊ ವಿ ಶುಡ್ ಟೇಕ್ ಫ್ರೆಶ್ ಏರ್ ಅಲ್ವಾ ಮಕ್ಕಳೇ? ಸೊ ಆಲ್ ಹ್ಯೂಮನ್ ಬೀಯಿಂಗ್ಸ್, ಆ್ಯನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಬ್ರೀತ್ ಅಲ್ವಾ ಮಕ್ಕಳೇ? ಸೊ ಹ್ಯೂಮನ್ ಬೀಯಿಂಗ್ ಆಗಿರ್ಬೋದು, ಆ್ಯನಿಮಲ್ಸ್ ಆಗಿರ್ಬೋದು, ಈವನ್ ಪ್ಲ್ಯಾಂಟ್ಸ್ ಕೂಡ ಏನಾಗುತ್ತೆ, ಬ್ರೀತ್ ಮಾಡುತ್ತೆ, ಉಸಿರಾಡುತ್ತೆ. ಸೊ ವಿ ಆರ್ ಬ್ರೀತಿಂಗ್ ವಿತ್ ದ ಹೆಲ್ಪ್ ಆಫ್ ಅ ನೋಸ್ ಆ್ಯಂಡ್ ಮೌತ್. ಓಕೆನಾ ಮಕ್ಕಳೇ? ಸೊ ನಮಗೆ ಉಸಿರಾಡಲಿಕ್ಕೆ ನಮ್ಮ ಬಾಡಿ ಪಾರ್ಟ್ಸ್ ಯಾವುದು ಹೆಲ್ಪ್ ಮಾಡುತ್ತೆ ಹೇಳಿ? ನೋಸ್ ಆ್ಯಂಡ್ ಮೌತ್. ಓಕೆನಾ ಮಕ್ಕಳೇ? ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಅ ನೋಸ್ ಆ್ಯಂಡ್ ಅ ಮೌತ್ ಟು ಬ್ರೀತ್. ಸೊ ನಾವು ಜಾಸ್ತಿ ಮೂಗಲ್ಲಿ ಉಸಿರಾಡ್ತೀವಿ ಅಲ್ವಾ? ಸೊ ನಮಗೆ ತುಂಬ ಕೋಲ್ಡ್ ಆದಾಗ, ಹುಷಾರಿಲ್ದಂಗೆ ಆದಾಗೆಲ್ಲ ಮೂಗು ಕಟ್ಟಿದಾಗ ನಾವೇನು ಮಾಡ್ತೀವಿ, ಸ್ವಲ್ಪ ಬಾಯಲ್ಲೂ ಕೂಡ ಉಸಿರಾಡ್ತೀವಲ್ವ ಮಕ್ಕಳೇ? ಸೊ ನಾವು ಮಾತಾಡಬೇಕಾದಾಗ ಆಕ್ಸಿಜನ್ಸ್ ನಮ್ಮ ಒಳಗಡೆ, ಬಾಡಿ ಒಳಗಡೆ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ನಾವು ಮೂಗಲ್ಲಿ ಮತ್ತು ಬಾಯಲ್ಲಿ ಎರಡರಲ್ಲೂ ಕೂಡ ನಾವು ಬ್ರೀತ್ ಮಾಡ್ತೀವಿ, ಉಸಿರಾಡ್ತೀವಿ ಮಕ್ಕಳೇ. ಓಕೆನಾ? ಬಟ್ ಜಾಸ್ತಿ ವಿ ಆರ್ ಗೋಯಿಂಗ್ ಟು ಬ್ರೀತ್ ಇನ್ ಅ ನೋಸ್. ಓಕೆ ಚಿಲ್ಡ್ರನ್? ನೆಕ್ಸ್ಟ್, human beings need food to eat and water to drink. So see children, human beings ಗೆ we need food, isn't it? So without food we cannot grow and we cannot be healthy, isn't it? So ನಮಗೆ ಆಹಾರ ಬೇಕೇ ಬೇಕು ಅಲ್ವಾ ಮಕ್ಕಳೇ? So we are going to eat the food, all a healthy food. Okay children? Then drink a water. We should drink a lot of water. Okay na makle? So not only human beings, animals, plants, okay children, they eat and they want water to drink. Okay? Human beings have a tongue and teeth in their mouth to eat food and drink water. ಸೊ ಇಲ್ಲಿ ನೋಡಿ ಮಕ್ಕಳೇ, ಸೊ ನಮಗೆ ವಿ ಆರ್ ಹ್ಯಾವಿಂಗ್ ಮೌತ್ ಅಲ್ವಾ? ಸೊ ನಮಗೆಲ್ಲರಿಗೂ ಬಾಯಿದೆ. ಸೊ ನಮ್ಮ ಬಾಯಿಯ ಒಳಗಡೆ ಟಂಗ್ ಆ್ಯಂಡ್ ಟೀತ್ ಅಲ್ವಾ ಮಕ್ಕಳೇ? ಸೊ ಚಿಲ್ಡ್ರನ್, ಸೊ ವಿ ಆರ್ ಹ್ಯಾವಿಂಗ್ ಟಂಗ್ ಆ್ಯಂಡ್ ಟೀತ್ ಇನ್ ಅವರ್ ಮೌತ್ ಅಲ್ವಾ? ಸೊ ನಮ್ಮ ಬಾಯಿಯ ಒಳಗಡೆ ಹಲ್ಲು ಮತ್ತು ನಾಲಿಗೆ ಇದೆ ಅಲ್ವಾ? ಸೊ ವಿ ಆರ್ ಗೋಯಿಂಗ್ ಟು ಟೇಸ್ಟ್ ಆ್ಯಂಡ್ ಈಟ್ ದ ಫುಡ್ ವಿತ್ ದ ಹೆಲ್ಪ್ ಆಫ್ ಟಂಗ್ ಆ್ಯಂಡ್ ಟೀತ್. ಸೊ ನಾಲ್ಗೆಯಲ್ಲಿ ನಾವು ರುಚಿಯನ್ನು ನೋಡ್ತೀವಿ ಫುಡ್ಡಿಂದು, ಆ್ಯಂಡ್ ಟೀತಲ್ಲಿ ನಾವು ಅದನ್ನ ನಮ್ಮ ಫುಡ್ಡನ್ನು ನಾವು ಗ್ರೈಂಡ್ ಮಾಡ್ತೀವಿ, ಚೀವ್ ಮಾಡ್ತೀವಿ, ಚೆನ್ನಾಗಿ ಹಗಿತೀವಿ ಅಲ್ವಾ ಮಕ್ಕಳೇ? ಆ್ಯಂಡ್ ಆಲ್ಸೋ ವಿ ಡ್ರಿಂಕ್ ವಾಟರ್ ವಿತ್ ದ ಹೆಲ್ಪ್ ಆಫ್ ಅ ಮೌತ್. ಸೊ ನಮ್ಮ ಮೌತಲ್ಲಿ ನಾಲಿಗೆ ಇದೆ, ಹಲ್ಲಿದೆ ಅಲ್ವಾ? ಸೊ ಇದೆಲ್ಲನೂ ಕೂಡ ನಮಗೆ ಫುಡ್, ಆಹಾರವನ್ನು ತಗೊಳ್ಳಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ ಅಸ್ ಟು ಡ್ರಿಂಕ್ ದ ವಾಟರ್ ಚಿಲ್ಡ್ರನ್. ನೆಕ್ಸ್ಟ್, human beings move on their own, isn't it? So all human beings and animals move on their own. Okay children? ಸೊ ನಮ್ಗೆ ಯಾರಿಗಾರು ಸಪೋರ್ಟ್ ಬೇಕಾ? ನಾವು ನಡಿಲಿಕ್ಕೆ ನಮ್ಗೆ ಬೇರೆ ಯಾರು ಸಪೋರ್ಟ್ ಬೇಕಾ? ಇಲ್ಲ. ಸೊ ನಾವು ನಮ್ಮ ಸ್ವಂತವಾಗಿ ನಾವು ಏನು ಮಾಡ್ತೀವಿ, ನಡಿತೀವಿ ಅಲ್ವಾ? ಸೊ ಚಿಲ್ಡ್ರನ್, ಸೊ ವಿ ಆರ್ ಮೂವ್ ವಿತ್ ಅ ಆರ್ಮ್ಸ್ ಆ್ಯಂಡ್ ಲೆಗ್ಸ್. ಸೊ ನಮ್ಮ ಕಾಲುಗಳಿಂದ ಅಲ್ವಾ? ಸೊ ಆ್ಯಂಡ್ ಆಲ್ಸೋ ನಾವು ನಡಿಬೇಕಾದಾಗ ನಮ್ಮ ಕೈ ಕೂಡ ಮೂವ್ ಆಗುತ್ತೆ ಅಲ್ವಾ ಮಕ್ಕಳೇ? ಸೊ ವಿ ಆರ್ ಹ್ಯಾವಿಂಗ್ ಆರ್ಮ್ಸ್ ಆ್ಯಂಡ್ ಲೆಗ್ಸ್ ಟು ಮೂವ್ ಆನ್ ದೇರ್ ಓನ್. ಸೊ ನಾವು ಈಸಿಯಾಗಿ ನಮ್ಮ ಕೈಯನ್ನು ನಾವು ಕಾಲಿಂದ ನಾವು ನಡಿತೀವಿ. ಸೊ ನಮ್ಮ ನಡಿಬೇಕಾದ್ರೆ ಏನಾಗುತ್ತೆ, ನಮ್ಮ ಕೈ ಕೂಡ ಮುಂದೆ ಹೋಗುತ್ತೆ ಅಲ್ವಾ ಮಕ್ಕಳೇ? ನೆಕ್ಸ್ಟ್, human beings give birth to babies. So all human beings and animals
ಆ್ಯಂಡ್ ಈವನ್ ಪ್ಲ್ಯಾಂಟ್ಸ್ ಗಿವ್ ಅ ಬರ್ತ್ ಟು ದ ನ್ಯೂ ಒನ್ ಅಲ್ವಾ ಮಕ್ಕಳೇ? ಸೊ ನಮಗೆ ಫ್ಯೂಚರ್ಸಲ್ಲೆಲ್ಲ ಗೊತ್ತಿತ್ತು ನಮಗೆ ಅಲ್ವಾ? ಸೊ ಅನಿಮಲ್ಸ್ ಗಿವ್ ಬರ್ತ್, ಬ್ರೀತ್ ಹೇರ್, need food and water to live, grow bigger, isn't it children? Yes. See, human beings grow with time, so we need a time ಅಲ್ವಾ? ಸೊ ನಾವು ಒಂದೇ ಸಲ ಗ್ರೋ ಆಗಿಬಿಡ್ತೀವ, ಪಾಪು ಇದ್ದಿದ ತಕ್ಷಣ ಒಂದೇ ದಿನಕ್ಕೆ ನಾವು ಅಡಲ್ಟ್ ಆಗಿಬಿಡ್ತೀವ, ದೊಡ್ಡೋರಾಗಿಬಿಡ್ತೀವ? ನೋ, ಇಲ್ಲ ಅಲ್ಲ ಮಕ್ಕಳೇ. ಸೊ ನಮಗೇನು ಬೇಕು? ವಿ ನೀಡ್ ಅ ಟೈಮ್ ಟು ಗ್ರೋ. ಸೊ ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್ಸ್, ಆ್ಯನಿಮಲ್ಸ್, ಪ್ಲ್ಯಾಂಟ್ಸ್, ಎಲ್ಲದಕ್ಕೂ ಕೂಡ ಮಕ್ಕಳೇ ಟೈಮ್ ಬೇಕು ಗ್ರೋ ಆಗಲಿಕ್ಕೆ. ಸೊ ಇದೆಲ್ಲ ಪಾಸಿಬಲ್ ಎಲ್ಲಿಂದ? ಒನ್ಲಿ ಫಾರ್ ಲಿವಿಂಗ್ ಥಿಂಗ್ಸ್. ನಾನ್ ಲಿವಿಂಗ್ ಥಿಂಗ್ಸ್ಗೆ ಇದು ಯಾವುದೂ ಕೂಡ ಅಪ್ಲಿಕೇಬಲ್ ಆಗಲ್ಲ ಮಕ್ಕಳೇ, ಓಕೆನಾ? ಸೊ ಲಿವಿಂಗ್ ಥಿಂಗ್ಸ್ ಮಾತ್ರನೇ ಬೆಳೆಯೋದು, ಬ್ರೀತ್ ಮಾಡೋದು, ಊಟ ಮಾಡೋದು ಅಲ್ವಾ? ಸೊ ಆ್ಯಂಡ್ ಮ್ಯಾನ್ ಮೇಡ್ ಥಿಂಗ್ಸ್, ದಟ್ ಈಸ್ ನಾನ್ ಲಿವಿಂಗ್ ಥಿಂಗ್ಸ್ಗೆಲ್ಲ ಈ ಥರ ಆಗುತ್ತಾ? ಅವು ಏನಾದ್ರು ಬೆಳೆಯುತ್ತಾ? ಉಸಿರಾಡುತ್ತಾ ಮಕ್ಕಳೇ? ಏನಾದ್ರು ಫುಡ್ ತೊಗೊಳುತ್ತಾ? ನೋ. ಸೊ ನಮಗೆ ಎಷ್ಟು ಡಿಫ್ರೆನ್ಸಲ್ಲಿ ನಮಗೆ ಗೊತ್ತಾ? ನಾವು ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು, ದಟ್ ಈಸ್ ದಿಸ್ ಇಸ್ ಲಿವಿಂಗ್ ಬೀಯಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಬೀಯಿಂಗ್ಸ್ ಅಂತ, ಓಕೆನಾ? We grow from babies to children and then adults. ಸೊ ಬೇಬೀಸಿಂದ ಚಿಲ್ಡ್ರನ್ ಆಗ್ತೀವಿ, ಸೊ ಚಿಲ್ಡ್ರನಿಂದ ಹಾಗೆ ಬೆಳೀತಾ ಬೆಳೀತಾ ದೊಡ್ಡೋರು ಆಗ್ತೀವಿ, ದಟ್ ಈಸ್ ಅಡಲ್ಟ್ಸ್ ಆಗ್ತೀವಿ ಮಕ್ಕಳೇ, ಓಕೆನಾ? ಸೊ ನಾವು ಚಿಲ್ಡ್ರನ್, ಆಲ್ ಆಫ್ ಯು ಓಪನ್ ಯೋರ್ SR4. ನಿಮ್ಮ SR4 ಓಪನ್ ಮಾಡ್ಕೊಳ್ಳಿ ಮಕ್ಕಳೇ. ಸೊ here you can see all about ಹ್ಯೂಮನ್ ಬೀಯಿಂಗ್ಸ್. ಸೊ ಎಲ್ಲನೂ ಹ್ಯೂಮನ್ ಬೀಯಿಂಗ್ಸಿಂದ ಬಗ್ಗೆ ಮಾತ್ರ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ, ಓಕೆನಾ? ಹ್ಯೂಮನ್ ಬೀಯಿಂಗ್ಸ್ ಆ್ಯಸ್ ಲಿವಿಂಗ್ ಬೀಯಿಂಗ್ಸ್. ಲೆಟ್ ಅಸ್ ಲರ್ನ್ ಹೌ ಹ್ಯೂಮನ್ ಬೀಯಿಂಗ್ಸ್ ಶೋ ದ 5 features ಆಫ್ ಲಿವಿಂಗ್ ಬೀಯಿಂಗ್ಸ್. Breathe air, eat and drink, move on their own, give birth, grow. All human beings have a nose and a mouth to breathe air. All human beings have a mouth, a tongue and teeth to help them eat food and drink water. ಸೊ ನೋಡಿ ಮಕ್ಕಳೇ, ಸೊ ಆಲ್ ಹ್ಯೂಮನ್ ಬೀಯಿಂಗ್ಸ್, ಎಲ್ಲ ಹ್ಯೂಮನ್ ಇರುವಂಥ ಪ್ರತಿಯೊಬ್ಬರು ಮನುಷ್ಯರಲ್ಲೂ ಕೂಡ ನಮಗೆ ವಿ ಆರ್ ಗೋಯಿಂಗ್ ಟು ಬ್ರೀತ್ ಥ್ರೂ ಅವರ್ ನೋಸ್ ಆ್ಯಂಡ್ ಮೌತ್, ಓಕೆ? ಆ್ಯಂಡ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಅ ಮೌತ್, ಅ ಟಂಗ್ ಆ್ಯಂಡ್ ಟೀತ್ ಟು ಹೆಲ್ಪ್ ದೆಮ್ ಟು ಈಟ್ ಫುಡ್ ಆ್ಯಂಡ್ ಡ್ರಿಂಕ್ ವಾಟರ್. ಸೊ ನಮಗೆ ಆ ಬಾಯಿಯೊಳಗಡೆ ಹಲ್ಲು, ಟಂಗ್ ಇದೆಲ್ಲ ಹೆಲ್ಪ್ ಮಾಡುತ್ತೆ ನಮಗೆ ಊಟ ಮಾಡಲಿಕ್ಕೆ ಅಲ್ವಾ? ದಟ್ ಈಸ್ ಟು ಟೇಸ್ಟ್ ದ ಫುಡ್ ಆ್ಯಂಡ್ ಚೀವ್ ದ ಫುಡ್, ಇಸಂಟ್ ಇಟ್? ದ್ಯಾನ್ ನೋಸ್ ಆ್ಯಂಡ್ ಮೌತ್, ಇಟ್ ಹೆಲ್ಪ್ ಅಸ್ ಟು ಬ್ರೀತ್ ಚಿಲ್ಡ್ರನ್. ಆಲ್ ಹ್ಯೂಮನ್ ಬೀಯಿಂಗ್ಸ್ ಯೂಸ್ ದೇರ್ ಆರ್ಮ್ಸ್ ಆ್ಯಂಡ್ ಲೆಗ್ಸ್ ಟು ಮೂವ್ ಆನ್ ದೇರ್ ಓನ್. Human beings need a partner to give birth. Your mother and father gave birth to you. So see children, so all human beings have arms and legs to move on their own. ಸೊ ನಾವು ಸ್ವಂತವಾಗಿ ನಾವು ಸ್ವ ಇಚ್ಛೆಯಿಂದ ನಡಿಬೇಕಂತ ನಾವು ನಡೀತೀವಿ ಅಲ್ವಾ? ಸೊ ವಿತ್ ದ ಹೆಲ್ಪ್ ಆಫ್ ಅವರ್ ಲೆಗ್ಸ್ ಆ್ಯಂಡ್ ಆರ್ಮ್ಸ್. And all human beings need a partner, children, to give a birth to the new baby, okay? Next, all human beings grow with time. We grow from babies to children and then adults. ಸೊ ನಾವು ಚಿಕ್ಕವರಿಂದ ಟೈಮ್ ತೊಗೊಳ್ತೀವಲ್ವಾ? ಸೊ ಬೆಳೀತಾ ಅಂದರೆ ದಿನಗಳು ಆಗ್ತಾ ವರ್ಷಗಳಾಗ್ತಾ ನಾವು ದೊಡ್ಡವರಾಗ್ತೀವಿ. ಸೊ ವಿ ನೀಡ್ ಅ ಟೈಮ್ ಟು ಗ್ರೋ, ಓಕೆ ಚಿಲ್ಡ್ರನ್? ಸೊ ಇವಾಗ ನಾವು ಇದನ್ನು ರೀಡ್ ಮಾಡೋಣವಾ? ಓಕೆನಾ ಮಕ್ಕಳೇ? ಎಸ್. ಹ್ಯೂಮನ್ ಬೀಯಿಂಗ್ಸ್ ಆ್ಯಸ್ ಲಿವಿಂಗ್ ಬೀಯಿಂಗ್ಸ್. Let us learn how
human beings show the five features of living beings. All human beings have a nose and a mouth to breathe air. All human beings have a mouth, a tongue, and teeth to help them eat food and drink water. All human beings use their arms and legs to move on their own. Human beings need a partner to give birth. Your mother and father gave birth to you. All human beings grow with time. We grow from babies to children and then adults. ಸೊ ನಾವು ಮಕ್ಕಳೇ ಇವಾಗ 5 ಫ್ಯೂಚರ್ಸು ಹ್ಯೂಮನ್ ಬೀಯಿಂಗ್ ಮಾತ್ರ ಹೇಗೆ ಇದಾಗುತ್ತೆ ಅನ್ನೋದನ್ನು ನೋಡಿದ್ವಲ್ವಾ. ಸೊ ಹಾಗಿದ್ರೆ ಮಕ್ಕಳೇ ಇವಾಗ ನಾವು ಹ್ಯೂಮನ್ ಬೀಯಿಂಗ್ಸ್ ಸಿಮಿಲರ್ ಆ್ಯಂಡ್ ಯೂನಿಕ್. ಸೊ ಒಂದೇ ಥರ ಇರ್ತೀವಿ, ಯೂನಿಕ್ ಆಗಿರ್ತೀವಿ ಅನ್ನೋದ್ರ ಬಗ್ಗೆ ಹೇಗೆ ಅಂತ ನಾವು ತಿಳ್ಕೊಳ್ಳೋಣವಾ. See children, what are some body parts that all of us have? So all human beings, so maybe a male or a female, boy ಅಥವಾ ಗರ್ಲ್, ಸೊ ನಮಗೆಲ್ಲರಿಗೂ ಯೂನಿಕ್ ಸಿಮಿಲರ್ ಆಗಿರುವ ಒಂದೇ ಥರ ಇರುವಂಥ ಬಾಡಿ ಪಾರ್ಟ್ಸ್ಗಳು ಯಾವ್ದು? ಎಸ್, ವಿ ಕ್ಯಾನ್ ಟೆಲ್ ಹೆಡ್, ನೆಕ್, ಶೋಲ್ಡರ್, ಹ್ಯಾಂಡ್, ಫಿಂಗರ್ಸ್, ಲೆಗ್, ನೀಸ್, ಟೋಸ್ ಅಲ್ವಾ ಮಕ್ಕಳೇ. ಸೊ ಇದೆಲ್ಲನೂ ಕೂಡ ನಮಗೆ ಸಿಮಿಲರ್, ಒಂದೇ ಥರ ಬಾಡಿ ಪಾರ್ಟ್ಸ್. ಸೊ ಮೇ ಬಿ ಅ ಮೇಲ್ ಅಥವಾ ಫೀಮೇಲ್, ಬಾಯ್ಗಾಗಲಿ ಗರ್ಲಿಗಾಗಲಿ, ಸೊ ನಮಗೆಲ್ಲರೂ ಒಂದೇ ಥರ ತಲೆ ಅಲ್ವಾ. ನೆಕ್, ಕುತ್ತಿಗೆ, ಶೋಲ್ಡರ್ಸ್, ಆ್ಯಂಡ್ ಫಿಂಗರ್ಸ್, ಲೆಗ್, ನೀ, ಟೋಸ್ ಆರ್ ಸೇಮ್ ಬಾಡಿ ಪಾರ್ಟ್ಸ್. ಸೊ ನಮ್ಮ ಇದೆಲ್ಲ ಒಂದೇ ಥರ ಬಾಡಿ ಪಾರ್ಟ್ಸ್ ಫ್ರಮ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಮೇಲಿಗೂ ಇರುತ್ತೆ, ಫಿಮೇಲಿಗೂ ಇರುತ್ತೆ. ದಟ್ ಮೀನ್ಸ್ ಬಾಯ್ ಆ್ಯಂಡ್ ಗರ್ಲ್ ಚಿಲ್ಡ್ರನ್. ಓಕೆ, ಆಲ್ ಹ್ಯೂಮನ್ ಬೀಯಿಂಗ್ಸ್ ಬ್ರೀತ್, ಈಟ್ ಆ್ಯಂಡ್ ಡ್ರಿಂಕ್. ವಿ ಆಲ್ ಯೂಸ್ our nose to breathe and mouth to eat, drink and ಅಲ್ವಾ ಮಕ್ಕಳೇ. ಸೊ ನಮಗೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಮೇ ಬಿ ನೋಡಿ ಫೀಮೇಲ್ ಆಗಿರ್ಬೋದು, ಮೇಲ್ ಆಗಿರ್ಬೋದು ಅಲ್ವಾ, ಬಾಯ್, ಗರ್ಲ್, ಸೊ ನಮಗೆಲ್ಲರಿಗೂ ಕೂಡ ಒಂದೇ ಥರ ನಾವು ಬ್ರೀತ್ ಮಾಡ್ತೀವಿ ಅಲ್ವಾ ಮಕ್ಕಳೇ. ಸೊ ನಾವು ಎಲ್ಲ ಇಡೀ ಮನುಷ್ಯರು ಎಲ್ಲರೂ ಕೂಡ ನಾವು ಮೂಗು ಬಾಯಿಂದನೇ ನಾವು ಉಸಿರಾಡ್ತೀವಿ ಆ್ಯಂಡ್ ಬಾಯಿಂದನೇ ನಾವು ಊಟವನ್ನು ತಿಂತೀವಿ. ದಿಟ್ ಈಸ್ ಆಲ್ ಸಿಮಿಲರ್, ಅಂದರೆ ಒಂದೇ ಥರನೇ ಇರುತ್ತೆ ಮಕ್ಕಳೇ. ಓಕೆನಾ. ನೆಕ್ಸ್ಟ್, ಆಲ್ ಹ್ಯೂಮನ್ ಬೀಯಿಂಗ್ಸ್ ಮೂವ್ ಆನ್ ದೇರ್ ಓನ್, ಗ್ರೋ ಆ್ಯಂಡ್ ಗಿವ್ ಬರ್ತ್ ಟು ಬೇಬೀಸ್. ಸೊ ಎಲ್ಲ ಹ್ಯೂಮನ್ ಬೀಯಿಂಗ್ಸು ಕೂಡ ನಾವೇನು ಮಾಡ್ತೀವಿ, ನಾವು ನಮಗೆ ನಾವು ಈಸಿಯಾಗಿ ನಾವು ಒಬ್ಬರೇ ಓನಾಗಿ ನಾವು ಓಡಾಡ್ತೀವಿ ಆ್ಯಂಡ್ ನಾವು ಬೆಳಿತೀವಿ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಗಿವ್ ದ ಬರ್ತ್ ಟು ದ ನ್ಯೂ ಬೇಬೀಸ್. ಓಕೆ ಚಿಲ್ಡ್ರನ್, ದೀಸ್ ಆರ್ ಆಲ್ ಸಿಮಿಲರ್. ಸೊ ಇದು ಕೂಡ ಎಲ್ಲ ಹ್ಯೂಮನ್ ಬೀಯಿಂಗ್ಸಲ್ಲೂ ಕೂಡ ಸಿಮಿಲರ್ ಆಗಿರುತ್ತೆ ಮಕ್ಕಳೇ. ಓಕೆನಾ. ಹ್ಯೂಮನ್ ಬೀಯಿಂಗ್ಸ್ ಥಿಂಕ್ ಆ್ಯಂಡ್ ಲರ್ನ್ differently. We also look different from each other. So unique.
ಸೊ ಇಷ್ಟು ತನಕ ನಾವು ಸಿಮಿಲರ್ ಒಂದೇ ಥರ ಇರೋದನ್ನ ನೋಡಿದ್ವಿ. ಈಗ ಸ್ವಲ್ಪ ನಾವು ಯೂನಿಕ್ ಆಗಿರೋದನ್ನ ಸ್ವಲ್ಪ ಡಿಫ್ರೆನ್ಸ್ ಆಗಿರೋದ್ರ ಬಗ್ಗೆ ತಿಳ್ಕೊಳ್ಳೋಣವಾ. ಸೊ ಇಲ್ಲಿ ನೋಡಿ ಮಕ್ಕಳೇ, ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ಕೂಡ ನಾವು ಏನು ಮಾಡ್ತೀವಿ, ಥಿಂಕ್ ಮಾಡ್ತೀವಿ, ಲರ್ನ್ ಓದ್ತೀವಿ, ಮತ್ತು ಯೋಚನೆ ಮಾಡ್ತೀವಿ, ತಿಳ್ಕೊಳ್ತೀವಿ. ಎಲ್ಲರೂ ಒಂದೇ ಥರ ತಿಳ್ಕೊಳ್ತೀವಾ? ಇಲ್ಲ, ನಾವು ತುಂಬ ಬೇರೆ ಬೇರೆ ಡಿಫ್ರೆಂಟಾಗಿ ನಾವು ತಿಳ್ಕೊಳ್ತೀವಿ. ಸೊ ಇಷ್ಟುವರೆಗೂ ನಾವು ಸಿಮಿಲರ್ ಒಂದೇ ಥರ ಇರೋದನ್ನು ನಾವು ನೋಡಿದ್ವಿ. ಇವಾಗ ಯೂನಿಕ್ ಡಿಫ್ರೆಂಟ್ ಆಗಿರೋದ್ರ ಬಗ್ಗೆ ನಾವು ನೋಡ್ತಾ ಇದ್ವಿ ಮಕ್ಕಳೇ. ಸೊ ನೋಡಿ ಮಕ್ಕಳೇ, ಎಲ್ಲರೂ ಕೂಡ ಒಂದೇ ಥರ ಯೋಚನೆ ಮಾಡಲ್ಲ ಅಲ್ವಾ. ಸೊ ಒಬ್ಬರ ಹ್ಯಾಂಡ್ರೈಟಿಂಗ್ ತುಂಬ ನೀಟಾಗಿರುತ್ತೆ, ಒಬ್ಬರ ಹ್ಯಾಂಡ್ರೈಟಿಂಗ್ ಸ್ವಲ್ಪ ಹಾಗೆ ಇರುತ್ತೆ. ದೆನ್ ಒಬ್ಬರು ತುಂಬ ಚೆನ್ನಾಗಿ ಓದ್ತಾರೆ, ಒಬ್ಬರು ತುಂಬ ದಡ್ರು ಇರ್ತಾರೆ ಅಲ್ವಾ. ಸೊ ಈ ರೀತಿ ಡಿಫ್ರೆನ್ಸ್ ಆಗಿ ಕೂಡ ನಾವು ಇರ್ತೀವಿ ಮಕ್ಕಳೇ, ಹ್ಯೂಮನ್ ಬೀಯಿಂಗ್ಸಲ್ಲಿ. ದ್ಯಾನ್ ವಿ ಆಲ್ ಲುಕ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಸೊ ನೋಡಿ ಮಕ್ಕಳೇ, ನಮ್ಮ ಬಾಡಿ ಪಾರ್ಟ್ಸ್ ಎಲ್ಲ ಸೇಮ್ ಇದ್ದರೂ ಕೂಡ ಬಟ್ ನಾವು ನೋಡುವ ರೀತಿಯಲ್ಲಿ ಏನಾಗ್ತೀವಿ, ಫುಲ್ ಡಿಫ್ರೆಂಟ್ ಆಗ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ನೋಡುವ ರೀತಿಯಲ್ಲಿ ನಾವು ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ಕೂಡ ಡಿಫ್ರೆಂಟ್, ಮೇ ಬಿ ಇನ್ ಅ ಕಲರ್, ಓಕೆನಾ, ಹೈಟ್ ವೈಸ್. ಸೊ ಒಬ್ರು ಕುಳ್ಳಕ್ಕಿರ್ತಾರೆ, ಒಬ್ರು ಹೈಟ್ ಇರ್ತಾರೆ, ಸೊ ಒಬ್ರು ಬ್ಲ್ಯಾಕ್ ಇರ್ತಾರೆ, ಒಬ್ಬರು ಮೀಡಿಯಮ್, ಒಬ್ಬರು ವೈಟ್, ಈ ಥರ ಡಿಫ್ರೆನ್ಸ್ ಆಗಿ ಇರ್ತಾರೆ. ಬಟ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ನಾವೆಲ್ಲರೂ ಕೂಡ ಹ್ಯೂಮನ್ ಬೀಯಿಂಗ್ಸೇ. ಬಟ್ ನಮ್ಮಲ್ಲಿರುವಂಥ ಕೆಲವೊಂದು ಡಿಫ್ರೆನ್ಸ್ನ ನಾವು ನೋಡಿದ್ವಿ ಅಲ್ವಾ ಮಕ್ಕಳೇ. ಸೊ ಈಚ್ ಹ್ಯೂಮನ್ ಬೀಯಿಂಗ್ ಈಸ್ ಯೂನಿಕ್. ಸೊ ಒಬ್ಬೊಬ್ಬರು ಹ್ಯೂಮನ್ ಬೀಯಿಂಗ್ಸಲ್ಲೂ ಕೂಡ ಒಂದೊಂದು ರೀತಿಯಾಗಿರುವಂಥ ಯೂನಿಕ್ ಡಿಫ್ರೆನ್ಸ್ಗಳು ಇರುತ್ತೆ ಮಕ್ಕಳೇ. ಅರ್ಥ ಆಯಿತಾ? ಎಸ್. ಹಾಗೀಗ ನಾವು SR5 ಓಪನ್ ಮಾಡ್ಕೊಳ್ಳೋಣ. So open your SR5. See children, in addition to the 5 features, all of us live in home and wear clothes to protect us. So 5 features ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ಸೊ ಅದರಲ್ಲಿ ವಿ ಲಿವ್ ಇನ್ ಅ ಹೋಮ್. ಸೊ ನಾವು ಎಲ್ಲರೂ ಕೂಡ ಆಲ್ ಹ್ಯೂಮನ್ ಬೀಯಿಂಗ್ಸ್ ನಾವೆಲ್ಲರೂ ಕೂಡ ಮನೆಯಲ್ಲೇ ವಾಸವಾಗ್ತೀವಿ ಅಲ್ವಾ ಮಕ್ಕಳೇ. ಆ್ಯಂಡ್ ಆಲ್ಸೋ ವಿ ಆರ್ ವೇರಿಂಗ್ ಅ ಕ್ಲಾತ್ ಟು ಪ್ರೊಟೆಕ್ಟ್ ಅಸ್. ಸೊ ನಾವೆಲ್ಲರೂ ಕೂಡ ಬಟ್ಟೆಯನ್ನು ಧರಿಸ್ತೀವಿ, ಹಾಕ್ಕೊಳ್ತೀವಿ. ಯಾಕೆ? ಟು ಪ್ರೊಟೆಕ್ಟ್ ಅಲ್ವಾ ಮಕ್ಕಳೇ. ಸೊ ಸಿಮಿಲರ್ ಆ್ಯಂಡ್ ಯೂನಿಕ್. ಸೊ ಸಿಮಿಲರ್, ಕ್ಯಾನ್ ವಿ ಸಿ ದಟ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಸಿಮಿಲರ್? ಹೇಳಿ ಮಕ್ಕಳೇ, ನಿಮ್ಗೆ ಯೋಚನೆ ಮಾಡೋಕ್ಕಾಗ್ತಿದೆಯಾ? ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ಒಂದೇ ಥರ ಇರ್ತಾರಾ? ವಿ ಹ್ಯಾವ್ ಸಮ್ ಬಾಡಿ ಪಾರ್ಟ್ಸ್. We all follow the same. So we all follow the same way to breathe, eat, drink and move. We all grow and give birth to babies. Isn't it children? So we are all human beings. ಸೊ ನಮ್ಮಲ್ಲಿರುವಂಥ ಬಾಡಿ ಪಾರ್ಟ್ಸ್ಗಳು ಸ್ವಲ್ಪ ಸಿಮಿಲರ್, ಒಂದೇ ಥರ ಇರುತ್ತೆ. ಬಟ್ ಎಲ್ಲರೂ ಕೂಡ ನಾವು ಒಂದೇ ಥರ ಇಲ್ಲ ಇದ್ದೀವಾ? ನಮ್ಮಲ್ಲೂ ಕೂಡ ತುಂಬ ಯೂನಿಕ್ ಅಲ್ಲಿದ್ದೀವಿ ಅಲ್ವಾ ಮಕ್ಕಳೇ. ಸೊ ನಾವೆಲ್ಲರೂ ಒಂದೇ ಥರ, ಒಂದೇ ಹೈಟಲ್ಲಿ, ಒಂದೇ ವೆಯ್ಟಲ್ಲಿ, ಒಂದೇ ಕಲರಲ್ಲಿ ಇರ್ತೀವ ಮಕ್ಕಳೇ? ಇಲ್ಲ. ಬಾಡಿ ಪಾರ್ಟ್ಸ್ ಸೇಮ್, ಹೆಡ್ ಇದೆ, ನೆಕ್ ಇದೆ, ಶೋಲ್ಡರ್ಸ್ ಇದೆ, ಹ್ಯಾಂಡ್ಸ್, ಫಿಂಗರ್ಸ್ ಇದೆಲ್ಲ ಇದೆ. ಬಟ್ ಆದರೂ ಕೂಡ ನಮ್ಮಲ್ಲಿ ಸ್ವಲ್ಪ ಯೂನಿಕ್ ಇರುತ್ತೆ. isn't it children? Then we can say ಬಟ್ ಸಿಮಿಲರ್ ಏನಿದೆ, ನಾವೆಲ್ಲರೂ ಕೂಡ ಒಂದೇ ಥರ ಉಸಿರಾಡ್ತೀವಿ, ಒಂದೇ ಥರ ಊಟವನ್ನು ಮಾಡ್ತೀವಿ, ಒಂದೇ ಥರ ಮೀನ್ಸ್ ನಾವು ಓನಾಗಿ ಮೂವ್ ಆಗ್ತೀವಿ ಅಲ್ವಾ ಮಕ್ಕಳೇ. ಆ್ಯಂಡ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಗಿವ್ ಅ ಬರ್ತ್ ಟು ದ ಬೇಬೀಸ್. isn't it? So but each of us is also unique. We think and learn differently. ವಿ ಆಲ್ಸೋ ಲುಕ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಸೊ ನಾವು ತುಂಬ ಯೂನಿಕ್ ಆಗ್ತೀವಿ ಯಾವಾಗ ಅಂತಂದರೆ, ಸೊ ಒಬ್ಬೊಬ್ಬರು ಥಿಂಕಿಂಗ್ ಕೆಪಾಸಿಟಿ, ಒಬ್ಬರೊಬ್ರು ಓದೋ ಕೆಪಾಸಿಟಿ ಅಲ್ವಾ, ಅದೆಲ್ಲ ಪೂರ ಡಿಫ್ರೆನ್ಸ್ ಇರುತ್ತೆ. ಸೊ ನೋಡಿ, ಇಲ್ಲಿ ಡಿಫ್ರೆನ್ಸ್ ನೋಡ್ತೀವಿ. ಆ್ಯಂಡ್ ಆಲ್ಸೋ ವಿ ಲುಕ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್ ಅಲ್ವಾ ಮಕ್ಕಳೇ. ಸೊ ನಾವು ಒಬ್ರಿಗೊಬ್ರಿಗೂ ಕೂಡ ತುಂಬ ಡಿಫ್ರೆಂಟ್ ಆಗಿರ್ತೀವಿ. ಬಟ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್. ಅರ್ಥ ಆಯ್ತಾ ಮಕ್ಕಳೇ? ಸೊ ನಾವು ಆಲ್ ಆಫ್ ಯು ಓಪನ್ ಯುವರ್ SR5 ಚಿಲ್ಡ್ರನ್. ಸೊ ನಿಮ್ಮ SR5 ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ದೀರಲ್ವಾ? ಸೊ ಇವಾಗ ನಾವು ರೀಡ್ ಮಾಡೋಣವಾ? ಯು ಶುಡ್ ರೀಡ್ ಅಲಾಂಗ್ ವಿತ್ ಮೀ ಚಿಲ್ಡ್ರನ್. ಓಕೆ. ಇನ್ ಅಡಿಷನ್ ಟು ದ 5 ಫೀಚರ್ಸ್, ಆಲ್ ಆಫ್ us live in homes and wear clothes to protect us. Similar and unique. Can we see that all human beings are similar? similar
we have the same body parts. We all follow the same way to breathe, eat, drink, and move. We all grow and give birth to babies. We are similar. We are unique. But each of us is also unique. We think and learn differently. We also look different from each other. Yes, children. So ಇಲ್ಲಿವರೆಗೂ ನಾವು ಕಲ್ತ್ಕೊಂಡಿರೋದ್ರ ಬಗ್ಗೆ ಇನ್ನೊಂದ್ಸಲ shall we revise it, children? So we know the living beings and non-living beings, and also how 5 features are applicable to the living beings ಅಲ್ವಾ. ಸೊ ಫೀಚರ್ಸ್ಗಳು ಹೇಗೆ ಲಿವಿಂಗ್ ಬೀಯಿಂಗ್ಸ್ಗೆ ಅಪ್ಲಿಕೇಬಲ್ ಆಗಿರುತ್ತೆ ಅಂತ ನಮಗೆ ಗೊತ್ತಿದೆ ಅಲ್ವಾ. ಎಸ್ ನೋಡಿ, ಪ್ಲ್ಯಾಂಟ್. ಸೊ ಪ್ಲ್ಯಾಂಟ್ ಲಿವಿಂಗ್ ಬೀಯಿಂಗ್ ನಾನ್ ಲಿವಿಂಗ್ ಬೀಯಿಂಗ್ ಮಕ್ಕಳೇ? ಎಸ್, ಇಟ್ಸ್ ಲಿವಿಂಗ್ ಬೀಯಿಂಗ್. ಸೊ ಲಿವಿಂಗ್ ಬೀಯಿಂಗಿಗೆಲ್ಲನೂ ಕೂಡ ಇಟ್ಸ್ ಬ್ರೀತ್ ಮಾಡುತ್ತೆ, ಇಟ್ ವಾಂಟ್ಸ್ ಫುಡ್ ಆ್ಯಂಡ್ ಡ್ರಿಂಕ್ ವಾಟರ್, ಆ್ಯಂಡ್ ಇಟ್ಸ್ ಮೂವ್. ಸೊ ಪ್ಲ್ಯಾಂಟ್ ಹೇಗೆ ಮೂವ್ ಆಗುತ್ತೆ ಅಂತಂದರೆ ಮಕ್ಕಳೇ, ಅದು ಒಂದು ಪ್ಲೇಸ್ ಮೂವ್ ಆಗೋದಿಲ್ಲ, ಬಟ್ ಅದರ ಬ್ರ್ಯಾಂಚಸ್, ರಂಬೆ ಕೊಂಬೆಗಳೆಲ್ಲ ಇದೆಲ್ಲ, ಸೊ ಅದು ಏನಾಗುತ್ತೆ ಅಂತಂದರೆ ಸೂರ್ಯನ ಬೆಳಕಿನ ಕಡೆ ಅದು ಏನಾಗುತ್ತೆ, ಅದು ಮೂವ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ಗ್ರೋ ಆಗುತ್ತಾ? ಎಸ್, ಗಿಡ ಬೆಳೆಯುತ್ತೆ. ಕ್ಯಾನ್ ಇಟ್ ಗಿವ್ ಬರ್ತ್? ಅಫ್ಕೋರ್ಸ್, ಗಿಡ ಒಂದು ನ್ಯೂ ಪ್ಲ್ಯಾಂಟಿಗೆ ಬರ್ತ್ ಕೊಡುತ್ತೆ. ಹೇಗೆ ಅಂತಂದರೆ ಸೀಡ್ಸಿಂದ ಅಲ್ವಾ ಮಕ್ಕಳೇ, ಬೀಜ ಅಂತ ಹೇಳ್ತೀವಲ್ವ ನಾವು, ಆ ಸೀಡ್ಸಿಂದ ನಮಗೇನಾಗುತ್ತೆ, ಹೊಸ ಪ್ಲ್ಯಾಂಟ್ ನಮಗೆ ಸಿಗುತ್ತೆ ಅಲ್ವಾ. ಸೊ ಹಾಗಿದ್ರೆ ಪ್ಲ್ಯಾಂಟ್ ಏನಾಯಿತು? ಲಿವಿಂಗ್ ಥಿಂಗ್ಸ್, ಇಸಂಟ್ ಇಟ್ ಚಿಲ್ಡ್ರನ್? ನೆಕ್ಸ್ಟ್ ಹಾಗೆ ರಿವೈಸ್ ಮಾಡ್ಕೊಳ್ಳೋಣ ನೋಡಿ. ಬ್ರೀತ್ ಏರ್. ಸೊ ವಿ ಆರ್ ಹ್ಯಾವಿಂಗ್ ಫ್ಯೂಚರ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಸೊ ಬ್ರೀತ್ ಏರ್, ಯಾವ ಒಂದು ಬಾಡಿ ಪಾರ್ಟ್ಸನ್ನು ಬ್ರೀತ್ ಏರ್ ಮಾಡ್ತೀವಿ? ಎಸ್, ಇಟ್ಸ್ ಅ ನೋಸ್, ಮೂಗಿಂದ. ಈಟ್ ಫುಡ್ ಆ್ಯಂಡ್ ಡ್ರಿಂಕ್ ವಾಟರ್, ಇಟ್ಸ್ ವಿತ್ ದ ಹೆಲ್ಪ್ ಆಫ್ ಟಂಗ್ ಆ್ಯಂಡ್ ಟೀತ್ ಇನ್ ಮೌತ್ ಅಲ್ವಾ ಮಕ್ಕಳೇ. ಸೊ ಮೂವ್ ಆನ್ ದೇರ್ ಓನ್ ಆರ್ಮ್ಸ್ ಆ್ಯಂಡ್ ಲೆಗ್ಸ್. ನಾವು ರಿವೈಸ್ ಮಾಡ್ತಾ ಇರೋದು ಅಷ್ಟೇ ಮಕ್ಕಳೇ, ಓಕೆನಾ? ಸೊ ಇದನ್ನ ನೀಟಾಗಿ ನೀವು ನೋಡ್ಕೊಳ್ಳಿ. ಲಿವಿಂಗ್ ಬೀಯಿಂಗ್ಸ್ ಗಿವ್ ಡ್ಯಾಶ್ ಬರ್ತ, ಗ್ರೋನ, ಮೂನ. ಗಿವ್ ಕೊಡ್ತಾ ಇದೆ, ಏನು? ಇಟ್ ಗಿವ್ಸ್ ಬರ್ತ್. ಹ್ಯೂಮನ್ ಬೀಯಿಂಗ್ಸ್ ಗ್ರೋ ಫ್ರಮ್ ಬೇಬೀಸ್ ಟು ಚಿಲ್ಡ್ರನ್. ಸೊ ನಾವು ಎಲ್ಲ ಮನುಷ್ಯರು ನಾವು ಬೆಳಿತೀವಿ ಅಲ್ವಾ ಮಕ್ಕಳೇ. ಸೊ ನಾವು ಪಾಪುವಿಂದ, ಬೇಬಿಯಿಂದ ದೊಡ್ಡವರಾಗಿ ನಾವು ಗ್ರೋ ಆಗ್ತೀವಿ. ಲಿವಿಂಗ್ ಬೀಯಿಂಗ್ಸ್ ಡ್ಯಾಶ್ ಆನ್ ದೇರ್ ಓನ್. ವಿ ಆರ್ ಮೂವ್ ಇನ್ ಅವರ್ ಓನ್. ನಾವು ಸ್ವಂತವಾಗಿ ನಾವು ಓಡಾಡ್ತೀವಿ, ಯಾರ್ದು ಒಂದು ಹೆಲ್ಪ್ ಇಲ್ದಲೆ ಅಲ್ವಾ ಮಕ್ಕಳೇ. ನೆಕ್ಸ್ಟ್, ಸೊ ಟಿಕ್ ದ ಬಾಕ್ಸ್ ಇನ್ ದ ಇಮೇಜ್ ಆಫ್ ಅ ಲಿವಿಂಗ್ ಬೀಯಿಂಗ್ಸ್. ಸೊ ಇಲ್ಲಿರುವಂಥ ಪಿಕ್ಚರ್ಸಲ್ಲಿ ಯಾವುದು ಲಿವಿಂಗ್ ಬೀಯಿಂಗ್ಸ್? ಎಸ್, ಇಟ್ಸ್ ಡಾಗ್ ಆ್ಯಂಡ್ ಗರ್ಲ್. ಸೊ ಬುಕ್ ಮತ್ತು ಬಾಲ್ ನಾನ್ ಲಿವಿಂಗ್ ಥಿಂಗ್ಸ್ ಮಕ್ಕಳೇ, ಓಕೆನಾ? ನೆಕ್ಸ್ಟ್, ಸೊ ಇದರಲ್ಲೂ ಕೂಡ ನೋಡಿ, ಹ್ಯೂಮನ್ ಬೀಯಿಂಗ್ಸ್, ಆ್ಯನಿಮಲ್ಸ್, ಪ್ಲ್ಯಾಂಟ್ಸ್, ಥಿಂಗ್ಸ್. ಸೊ ಹ್ಯೂಮನ್ ಬೀಯಿಂಗ್ಸ್ ಲಿವಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸಾ? ಎಸ್, ಇಟ್ಸ್ ಲಿವಿಂಗ್ ಥಿಂಗ್ಸ್. ಆ್ಯನಿಮಲ್ಲು ಕೂಡ ಲಿವಿಂಗ್ ಥಿಂಗ್ಸ್, ಪ್ಲ್ಯಾಂಟ್ಸ್ ಕೂಡ ಲಿವಿಂಗ್ ಥಿಂಗ್ಸ್. ಥಿಂಗ್ಸ್ ಏನಾಗುತ್ತೆ? ನಾನ್ ಲಿವಿಂಗ್ ಥಿಂಗ್ಸ್. ಸೊ ಈ ಥಿಂಗ್ಸು ಮ್ಯಾನ್ ಮೇಡ್ ಥಿಂಗ್ಸ್. ಸೊ ಈ ಥಿಂಗ್ಸ್ಗಳಿಗೆಲ್ಲ ಏನಿರಲ್ಲ, ಅವು ಗ್ರೋ ಆಗಲ್ಲ, ಉಸಿರಾಡಲ್ಲ, ಬೆಳೆಯೋಲ್ಲ, ಅವಕ್ಕೆ ಫುಡ್ ಬೇಡ, ಓಕೆನಾ? ಎಸ್. ನೆಕ್ಸ್ಟ್, ಲಿವಿಂಗ್ ಬೀಯಿಂಗ್ಸ್ ನೀಡ್ ಏರ್ ಟು ಬ್ರೀತ್. ನಮಗೆ ಏರ್ ಬೇಕು ಬ್ರೀತ್ ಮಾಡಲಿಕ್ಕೆ. ಸೊ ನಾನ್ ಲಿವಿಂಗ್ ಥಿಂಗ್ಸಿಗೆ ಇಟ್ ಡಸಂಟ್ ನೀಡ್ ಏರ್, ಓಕೆನಾ ಮಕ್ಕಳೇ? ದೆನ್ ಆಲ್ ಲಿವಿಂಗ್ ಬೀಯಿಂಗ್ಸ್ ವಿ ನೀಡ್ ಫುಡ್ ಟು ಈಟ್ ಅಲ್ವಾ. ಸೊ ನಮಗೆ ಆಹಾರ ಬೇಕು, ಫುಡ್ ಬೇಕು. ಸೊ ಅದೇ ನಾನ್ ಲಿವಿಂಗ್ ಥಿಂಗ್ಸಿಗೆ ಆಹಾರ ಬೇಡ. ನೆಕ್ಸ್ಟ್, ವಿ ಕ್ಯಾನ್ ಮೂವ್. ಸೊ ಲಿವಿಂಗ್ ಬೀಯಿಂಗ್ಸ್ ನಾವೆಲ್ಲರೂ ಏನು ಮಾಡ್ತೀವಿ? ಮೂವ್ ಮಾಡ್ತೀವಿ ಅಲ್ವಾ, ಓಡಾಡ್ತೀವಿ. ಸೊ ಅದಕ್ಕೆ ನಾನ್ ಲಿವಿಂಗ್ ಥಿಂಗ್ಸ್, ನೋ, ಇಟ್ ಡಸಂಟ್ ಮೂವ್ ಚಿಲ್ಡ್ರನ್, ಓಕೆ? ದೆನ್
ಲಿವಿಂಗ್ ಬೀಯಿಂಗ್ಸ್ ಗಿವ್ ಬರ್ತ್ ಟು ದ ಬೇಬೀಸ್. ಸೊ ನಾನ್ ಲಿವಿಂಗ್ ಥಿಂಗ್ಸ್ ಬರ್ತ್ ಕೊಡುತ್ತಾ ಇನ್ನೊಂದಕ್ಕೆ? ನೋ, ಇಟ್ ಡಸ್ ನಾಟ್. Yes, children, now all of you open your worksheet number 7. So ನಿಮ್ಮ worksheet number 7 ಅನ್ನು ಓಪನ್ ಮಾಡ್ಕೊಳ್ಳಿ ಮಕ್ಕಳೇ. So children, here we can see human being as living beings. So children, here they have given the answer, okay, in the box. So we have to write the correct one, children. Or first one, human beings need air to dash. So ನಮ್ಗೆ ಏನಕ್ಕೆ ಬೇಕು? We need to breathe. Come on, write the answer, children. B-R-E-A-T-H-E. Breathe. Next, second one. Human beings need dash and dash to live. We need food and water. Come on, write the answer. Food. F-O-O-D. Food. W-A-T-E-R. Water. Next, third one. Human beings can dash on their own. So human beings can move on their own. ಅಲ್ವಾ ಮಕ್ಕಳೇ? ಸೊ ಬರ್ಕೊಳ್ಳಿ, M-O-V-E. Move. Fourth one. Human beings can give dash. Can give birth. B-I-R-T-H. Birth. Next, human beings dash grow, dash with time. ಸೊ ನಮಗೆ ಟೈಮ್ ಬೇಕು ಏನಕ್ಕೆ? ಗ್ರೋ ಆಗಲಿಕ್ಕೆ. ಕಮ್ ಆನ್, ರೈಟ್ ದ ಆನ್ಸರ್. G-R-O-W. ಗ್ರೋ. ಬರ್ಕೊಂಡ್ರೆ ಮಕ್ಕಳೇ? ಸೊ ನೆಕ್ಸ್ಟ್, worksheet number 8. So worksheet number 8, match the following. So here we have to match it, children. Okay, so we can see nose, mouth and teeth, arms and legs. So ಇದೆಲ್ಲ ನಮಗೆ ಹೇಗೆ ಹೆಲ್ಪ್ ಮಾಡುತ್ತೆ? So nose help us to breathe. Come on, match it to the second one. First one, second one ಗೆ match ಮಾಡಿ ಮಕ್ಕಳೇ. Next, mouth and teeth. So mouth and teeth ನಮ್ಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ? To eat food and drink water. So eat food and drink water. Second and third one match ಮಾಡಿ ಮಕ್ಕಳೇ. Next, arms and legs. To move and to do work. Match ಆಯ್ತಾ? Yes. Next, page number 9. Worksheet number 9 ಅನ್ನು ಓಪನ್ ಮಾಡ್ಕೊಳ್ಳಿ ಮಕ್ಕಳೇ. ಓಕೆ, ಸಿಮಿಲರ್ ಬಟ್ ಯೂನಿಕ್. ಒಂದೇ ಥರ ಇರ್ತೀವಿ, ಅದು ಸ್ವಲ್ಪ ಬೇರೆ ಬೇರೆ ಥರ ಕಾಣಿಸ್ಕೊಳ್ತೀವಿ. ಸೊ look at the partners and answer yes or no. So ಮಕ್ಕಳೇ, do you have 2 eyes? Yes. Do you have 2 ears? Yes. ನಮಗೆ 2 ಕಿವಿ ಇದೆ, 2 ಕಣ್ಣುಗಳಿದೆ ಅಲ್ವಾ? Do you have a nose? Yes. ಟಿಕ್ ಮಾಡಿ ಮಕ್ಕಳೇ ಎಸ್ಸಿಗೆ. ಸಾರಿ, ಆನ್ಸರ್ ನೀವೇ ಬರಿಬೇಕಲ್ಲಿ ಎಸ್ ಅಂತ, ಓಕೆನಾ? ನೆಕ್ಸ್ಟ್, do you have hands and legs? Yes. All human beings have the same body parts. We are similar. Do you two have the same faces? So ನಿಮ್ಮಿಬ್ಬರಿಗೂ ಒಂದೇ ಥರ ಮುಖ ಇದೆಯಾ? No, it's different. Do you have 2 of your same hair color? ಸೊ ನಿಮ್ಮ ಕೂದಲು ಕೂಡ ಕಲರ್ಸ್ಗಳಿರುತ್ತೆ ಅಲ್ವಾ ಮಕ್ಕಳೇ? Yes, that is no. Next, do you have the same skin's color? No, isn't it, children? So children, yes children, we came to the end of the class. So today we learned all about human beings. So ನಾವು ಬೇರೆ human beings ಬಗ್ಗೆ ನಾವು ನೋಡ್ಕೊಂಡ್ವಿ. ಸೊ ಆ್ಯಂಡ್ ಆಲ್ಸೋ ವಿ ಸಾ ದ ಸಿಮಿಲರ್ ಆ್ಯಂಡ್ ಯೂನಿಕ್. ಸೊ ನಾವು ಒಂದೇ ಥರ ಇರ್ತೀವಿ, ಬಟ್ ಯೂನಿಕಲ್ಲೂ ಕೂಡ ಇರ್ತೀವಿ ಹೇಗೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಕಲ್ತ್ಕೊಂಡ್ವಿ ಅಲ್ವಾ ಮಕ್ಕಳೇ? ಎಸ್, ಡಿಡ್ ಯು ಆಲ್ ಅಂಡರ್ಸ್ಟುಡ್ ಟುಡೇಸ್ ಕ್ಲಾಸ್, ಚಿಲ್ಡ್ರನ್? ಎಸ್, ಥ್ಯಾಂಕ್ ಯು children. Bye. Meet you in the next class.